ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಿರಿಯರು ಮಾಡಿದಂತಹ ಸಂಪ್ರದಾಯಗಳಿಗೆ ಹಲವಾರು ದೈವಿಕ ಕಾರಣಗಳ ಜೊತೆಗೆ ವೈಜ್ಞಾನಿಕ ಕಾರಣಗಳು ಇರುತ್ತೆ. ಹಾಗೆ ಅವರ ನಂಬಿಕೆಗಳು ಬರೀ ನಂಬಿಕೆಗಳಾಗಿ ಉಳಿದಿರೋದಿಲ್ಲ, ಅವರ ನಂಬಿಕೆಗಳಲ್ಲಿ ಸತ್ಯ ಸಂಗತಿಗಳು ಅಡಗಿರುತ್ತೆ. ಇನ್ನು ಆರ್ಥಿಕ ಸಮಸ್ಯೆ ಪರಿಹಾರ ಹಾಗೂ ಧನಾತ್ಮಕ ಶಕ್ತಿಯ ಆವಾಹನೆಗಾಗಿ ಕೆಲವೊಂದು ಅಡುಗೆ ಮನೆ ರಹಸ್ಯಗಳನ್ನು ನಾವು ತಿಳಿದುಕೊಂಡು ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ, ಎಲ್ಲರ ಮನೆಯಲ್ಲೂ ಕೂಡ ಮಸಾಲೆ ಡಬ್ಬಿಯನ್ನು ಇಟ್ಕೊಂಡಿರ್ತೀವಿ. ಇಲ್ಲಿ ಮಸಾಲೆ ಡಬ್ಬಿ ಅನ್ನೋದು ಬರೀ ಮಸಾಲೆ ಡಬ್ಬಿಯಾಗಿ ಉಳಿದಿರೋದಿಲ್ಲ, ಇದು ಮನೆ ಮಂದಿಯ ಆರೋಗ್ಯವನ್ನು ಕಾಪಾಡುವಂತಹ ಒಂದು ಧನ್ವಂತರಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಮನೆ ಮಂದಿನ ಹಾಗೆ ನಮ್ಮ ಮನೆಯನ್ನು ಆರೈಕೆ ಮಾಡುತ್ತೆ. ಈ ಒಂದು ಮಸಾಲೆ ಡಬ್ಬಿಯನ್ನು ನಾವು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಧನಾತ್ಮಕ ಶಕ್ತಿ ಈ ನಮ್ಮ ಮನೆಯಲ್ಲಿ ಹೆಚ್ಚಿಸುತ್ತೆ. ಅದೇ ರೀತಿ ಇದು ಮಸಾಲೆ ಡಬ್ಬಿ ನಮ್ಮ ಕಿಚನಲ್ಲಿ ಇರೋದ್ರಿಂದ ಒಂಥರ ಧನ್ವಂತರಿನೇ, ಸಾಕ್ಷಾತ್ ಧನ್ವಂತರಿನೇ ನಮ್ಮ ಮನೆಯಲ್ಲಿ ಇದ್ದಂತಹ ಒಂದು ಭಾವನೆಯನ್ನು ಕೊಡುತ್ತೆ. ಹಾಗಾಗಿ ಮಸಾಲೆ ಡಬ್ಬಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಅಡುಗೆ ಮನೆಯಲ್ಲಿ ಆದಷ್ಟು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಎರಡನೇದಾಗಿ, ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳು. ಹಳೆ ಕಾಲದಲ್ಲಿ ನಮ್ಮ ಹಿರಿಯರ ಮನೆಯಲ್ಲಿ, ಪೂರ್ವಿಕರ ಮನೆಯಲ್ಲಿ ಸಾಕಷ್ಟು ಹಿತ್ತಾಳೆ ಹಾಗೂ ತಾಮ್ರದ ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ದರು. ಆದರೆ ಇವಾಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕಟ್ಟಿಟ್ಬಿಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಚೆನ್ನಾಗಿ ಕಟ್ಟಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಮನೆಯಲ್ಲಿ ಆದಷ್ಟು ಸ್ಟೀಲ್ ಪಾತ್ರೆಗಳನ್ನು, ಅದೇ ರೀತಿ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬರೀ ಒಂದು ಪಾತ್ರೆ ಅನ್ನೋದು ಮ್ಯಾಟ್ರ್ ಆಗಲ್ಲ. ಇಲ್ಲಿ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳು ಸಾಂಪ್ರದಾಯಿಕವಾಗಿ ಮನೆಯಲ್ಲಿರುವಂತಹ ಈ ಒಂದು ಹಳೆಯ ಪಾತ್ರೆಗಳು ಬರೀ ಪಾತ್ರೆಗಳಲ್ಲ, ನಮ್ಮ ಮನೆಗೆ ಅದೃಷ್ಟವನ್ನು ತಂದು ಕೊಡುವಂತಹ ಶಕ್ತಿಗಳಾಗಿದ್ದಾವೆ. ಇನ್ನು ಈ ಹಿತ್ತಾಳೆ ಪಾತ್ರೆಗಳು ಅಥವಾ ತಾಮ್ರದ ಪಾತ್ರೆಗಳನ್ನು ನಾವು ನಮ್ಮ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಇಡೋದ್ರಿಂದ ಮನೆಯ ನೆಮ್ಮದಿ, ಸಂತೋಷ ಇಮ್ಮಡಿಯಾಗುತ್ತೆ. ಅದೇ ರೀತಿ ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ಈ ಒಂದು ಪಾತ್ರೆಗಳು ಹೋಗಲಾಡಿಸುತ್ತೆ. ಹಾಗಾಗಿ ತಾಮ್ರ ಮತ್ತು ಹಿತ್ತಾಳೆ ನಿಮ್ಮ ಮನೆಯಲ್ಲಿ ಮೊದಲಿಂದನೂ ನಿಮ್ಮ ಹಿರಿಯರ ಪಾತ್ರೆಗಳು ಇದ್ದರೆ ಓಕೆ, ಮನೆಯಲ್ಲಿ ಇಡಿ. ಇಲ್ಲಪ್ಪ ಅನ್ನೋದಾದರೆ ಅಟ್ಲೀಸ್ಟ್ ಒಂದೆರಡಾದರೂ ಪಾತ್ರೆಗಳನ್ನು, ತಾಮ್ರದ ಅಥವಾ ಹಿತ್ತಾಳೆ ಪಾತ್ರೆಗಳನ್ನು ಮನೆಯಲ್ಲಿ ಹೊಸದಾಗಿ ತಂದು ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮೂರನೇದಾಗಿ, ಮನಿ ಪ್ಲ್ಯಾಂಟ್ ಕೂಡ ಅಷ್ಟೇ. ನಮ್ಮ ಎಲ್ಲರ ಮನೆಯ ಕಿಚನಲ್ಲಿ, ಅಡುಗೆ ಮನೆಯಲ್ಲಿ ಒಂದು ಕಿಟಕಿ ಇದ್ದೇ ಇರುತ್ತೆ. ಆ ಕಿಟಕಿಯ ಹತ್ತಿರ ನಾವು ಆದಷ್ಟು ಒಂದು ಮನಿ ಪ್ಲ್ಯಾಂಟನ್ನು ಹಾಕಿಡೋದು ತುಂಬಾ ಒಳ್ಳೆಯದು. ಒಂದು ಗಾಜಿನ ಬಾಟ್ಲಲ್ಲೋ ಅಥವಾ ಒಂದು ಗಾಜಿನ ಒಂದು ಡಬ್ಬಿಲೋ ಒಂದು ಮನಿ ಪ್ಲ್ಯಾಂಟ್ನ ನಾವು ಹಚ್ಚಿ ಇಡೋದು ತುಂಬಾ ಒಳ್ಳೆಯದು. ಇದರಿಂದ ಮನೆಯಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಅದೇ ರೀತಿ ಆರ್ಥಿಕವಾಗಿ ನಾವು ಸದೃಢರಾಗ್ತೀವಿ. ಅದೇ ರೀತಿ ಮನೆಯಲ್ಲಿ ಹಣದ ಹರಿವು ಕೂಡ ಹೆಚ್ಚುತ್ತೆ. ಇನ್ನು ನಾಲ್ಕನೇದಾಗಿ, ಶುದ್ಧವಾದ ನೀರು. ಮೊದಲೆಲ್ಲ ಶುದ್ಧವಾದ ನೀರನ್ನು ನಾವೇನು ಮಾಡ್ತಾಯಿದ್ವಿ, ಹಂಡೆಗಳಲ್ಲಿ, ಟಾಕಿಗಳಲ್ಲಿ ಈ ಥರ ನಾವು ಪಾತ್ರೆಗಳಲ್ಲಿ ಸಂಗ್ರಹಿಸಿ ಒಂದು ಸೈಡು ನಾವು ಇಟ್ಕೊತಿದ್ವಿ ಮೊದಲಿನ ಕಾಲದಲ್ಲಿ. ಇವಾಗಲೂ ಕೂಡ ಇಡ್ತಾರೆ, ಆದರೆ ಆಲ್ಮೋಸ್ಟ್ ಆಲ್ ಇವಾಗ ಸಿಟಿಗಳಲ್ಲೆಲ್ಲ ಏನು ಮಾಡ್ತಾರೆ, ವಾಟರ್ ಪ್ಯೂರಿಫೈಯರ್ ಅಂತ ಹಾಕ್ಸ್ಕೊಂಡಿರ್ತೀವಿ. ಆ ವಾಟರ್ ಪ್ಯೂರಿಫೈಯರ್ ಅದಕ್ಕೆ ಅಂತಹ ಪ್ರತ್ಯೇಕವಾದ ಒಂದು ಜಾಗ ಇರುತ್ತೆ, ಆ ಒಂದು ದಿಕ್ಕಿರುತ್ತೆ. ಆ ದಿಕ್ಕಿನಲ್ಲಿ ನಾವು ವಾಟರ್ ಪ್ಯೂರಿಫೈಯರನ್ನು ಹಾಕಿಸ್ಕೊಳ್ಳೋದ್ರಿಂದ ಅಥವಾ ಆ ದಿಕ್ಕಿನಲ್ಲಿ ನಾವು ಕುಡಿಯುವಂತಹ ಶುದ್ಧವಾದ ನೀರನ್ನು ಇಡೋದ್ರಿಂದ ನಮ್ಮ ಮನೆಯ ಅಭಿವೃದ್ಧಿ ಆಗುತ್ತೆ. ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ ನಾವು ನಮ್ಮ ವಾಟರ್ ಪ್ಯೂರಿಫೈಯರ್ ಅಥವಾ ಶುದ್ಧವಾದ ಕುಡಿಯೋ ನೀರನ್ನು ಪಾತ್ರೆಯಲ್ಲಿ ಇಡೋದ್ರಿಂದ ನಮ್ಮ ಮನೆಯ ಒಂದು ಅಭಿವೃದ್ಧಿ ಅನ್ನೋದು ಆಗುತ್ತೆ. ಇನ್ನು ಐದನೇದಾಗಿ, ದೇವ್ರ ಮನೆ. ತುಂಬ ಚಿಕ್ಕ ಮನೆ ಇದೆ, ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ, ಒಂದು ಕಿಚನ್ನು, ಹಾಲು, ಬೆಡ್ರೂಮ್ ಇಷ್ಟೇ ಇರೋದು, ಆದರೆ ಮನೇಲಿ ನಮಗೆ ದೇವ್ರ ಮನೆ ಇಲ್ಲ. ಹಾಗಾಗಿ ಕಿಚನ್ ಸ್ವಲ್ಪ ದೊಡ್ಡದಿರೋದ್ರಿಂದ ನಾವು ಕಿಚನಲ್ಲೇ ದೇವ್ರ ಮನೆನ ಮಾಡ್ಕೊಂಡಿದ್ದೀವಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ತುಂಬ ಜನನೂ ಕೂಡ ಕಿಚನಲ್ಲಿ ದೇವ್ರ ಮನೆನ ಮಾಡ್ಕೊಂಡಿರ್ತಾರೆ ಅಡುಗೆ ಮನೇಲಿ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಲೇಬಾರ್ದು. ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ನಾವು ದೇವ್ರ ಮನೆನ ಮಾಡಬಾರ್ದು. ಅಲ್ಲಿ ಅಗ್ನಿಯನ್ನು ನಾವು ಆಹ್ವಾನಿಸೋದ್ರಿಂದ, ಅಗ್ನಿಯನ್ನು ಪೂಜಿಸೋದ್ರಿಂದ, ಅಗ್ನಿ ಅಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಕಿಚನ್ನಲ್ಲಿ, ಅಡುಗೆ ಮನೆಯಲ್ಲಿ ದೇವ್ರ ಪೂಜೆನ ಮಾಡಬಾರ್ದು, ದೇವ್ರ ಮನೇನ ಮಾಡಬಾರ್ದು. ಇಲ್ಲಪ್ಪ ನಮ್ಮ ಮನೆ ತುಂಬಾ ಚಿಕ್ಕದಾಗಿದೆ ಅಂದರೆ ಹಾಲಲ್ಲಿ ಒಂದು ಚಿಕ್ಕದಾಗಿ ಒಂದು ಮಂಟಪವನ್ನು ತಂದುಕೊಂಡು, ದೇವರದ ಒಂದು ಮಂಟಪವನ್ನು ತಂದು ನಾವು ಕೆಳಗಡೆ ಇಟ್ಕೊಂಡು ಪೂಜೆ ಮಾಡ್ಬೋದು. ಇಲ್ಲ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ, ಮಂಟಪನೂ ತರೋಕ್ಕಾಗಲ್ಲ ಅಂದರೆ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಸ್ಟ್ಯಾಂಡನ್ನಾದರೂ ಹಾಕ್ಕೊಂಡು ದೇವ್ರ ಪೂಜೆ ಮಾಡ್ಬೋದು. ಇಲ್ಲಪ್ಪ ಅನ್ನೋರು ಅಟ್ಲೀಸ್ಟ್ ಒಂದು ಮಣೆನಾದರೂ ಹಾಕಿ ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿ ನಾವು ಹಾಲಲ್ಲಿ ಪೂಜೆ ಮಾಡ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ಎದುರುಗಡೆ ಯಾರಾದರೂ ಬಂದರೆ, ಮನೆ ಒಳಗಡೆ ಪ್ರವೇಶ ಯಾರಾದರೂ ಮಾಡಿದರೆ ಅವ್ರಿಗೆ ಡೈರೆಕ್ಟಾಗಿ ದೇವ್ರ ಮನೆ ಕಾಣಿಸ್ಬಾರ್ದು. ಆ ಥರ ಒಂದು ಸೈಡಲ್ಲಿ ನೀಟಾಗಿ
ಸ್ವಚ್ಛವಾಗಿ ನಾವು ಪೂಜೆನ ಮಾಡಬೇಕಾಗುತ್ತೆ. ಇನ್ನು 6ನೇ ನಿಯಮ ಹೇಳೋದಾದರೆ, ರಾತ್ರಿ ಮಲಗೋವಾಗ ನಾವೇನು ಮಾಡ್ತೀವಿ, ಅಡುಗೆ ಮನೆನ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆಗಳನ್ನೆಲ್ಲ ಉಜ್ಜಿ ಉಳಿದಿರೋವಂತಹ ಪದಾರ್ಥಗಳನ್ನು, ಉಳಿದಿರೋವಂತಹ ಅಡುಗೆನ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಸಪ್ರೇಟಾಗಿ ಇಟ್ಟು ಕ್ಲೀನ್ ಮಾಡಿ ಟೋಟಲಾಗಿ ಗ್ಯಾಸ್ ಕಟ್ಟೆ ಪೂರ್ತಿಯಾಗಿ ಖಾಲಿ ಇರೋ ಥರ ಮಾಡಿ ನೀಟಾಗಿ ನಾವು ಮಲ್ಗಕ್ಕೆ ಹೋಗ್ತೀವಿ. ಖಂಡಿತವಾಗಿಯೂ ಅಂತಹ ತಪ್ಪನ್ನು ಮಾಡಲೇಬಾರ್ದು. ರಾತ್ರಿ ಮಲಗೋವಾಗ ನಮಗೆ ಏನಾಗದೇ ಇದ್ರೂ ಪರವಾಗಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ, ಅಡುಗೆ ಮನೆನ ಕ್ಲೀನ್ ಮಾಡಿದ್ಮೇಲೆ, ಪಾತ್ರೆಗಳೆಲ್ಲ ಉಜ್ಜಿದ್ಮೇಲೆ, ವಾಶ್ ಆದಮೇಲೆ, ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅಟ್ಲೀಸ್ಟ್ ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಪಾತ್ರೆಯಲ್ಲಿ ನಾವು ಅನ್ನವನ್ನಾಗಿರ್ಬೋದು, ಉಳಿದಿರುವಂತಹ ಆಹಾರ ಪದಾರ್ಥವನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಇಟ್ಟು ಅದನ್ನು ಮುಚ್ಚಿಬಿಟ್ಟು ಆ ಒಂದು ಪಾತ್ರೆಯನ್ನು ಗ್ಯಾಸ್ ಕಟ್ಟೆ ಮೇಲೆ, ಕ್ಲೀನಾಗಿರೋಂತಹ ಗ್ಯಾಸ್ ಕಟ್ಟೆ ಮೇಲೆ ಇಟ್ಟು ಮಲಗೋದು ತುಂಬಾ ಒಳ್ಳೆಯದು. ಯಾಕೆಂದರೆ ರಾತ್ರಿ ಹೊತ್ತು ನಮ್ಮ ಮನೆಯಲ್ಲಿ ದೇವತೆಗಳು ಓಡಾಡ್ತಾ ಇರ್ತಾರಂತೆ. ಪ್ರತಿಯೊಬ್ಬರು ಮನೆಯಲ್ಲಾಗಿರ್ಬೋದು ರಾತ್ರಿ ಹೊತ್ತು ದೇವರು ಓಡಾಡ್ತಾ ಇರ್ತಾನಂತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇಲ್ಲ ಅಂದರೆ ನಮ್ಮ ಮನೆಯನ್ನು ಬಿಟ್ಟು ಹೋಗುವಂತಹ ಒಂದು ಚಾನ್ಸಸ್ ಇರುತ್ತಂತೆ ದೇವರು. ಹಾಗಾಗಿ ಆದಷ್ಟು ನಾವು ನಮ್ಮ ಮನೆಯಲ್ಲಿ ಒಂದು ಪುಟ್ಟದಾದ ಪಾತ್ರೆಯಲ್ಲಾದರೂ ಒಂದು ಚೂರು ಅನ್ನವನ್ನಾದರೂ ಹಾಕಿ ಇಟ್ಟು ಅದನ್ನು ಗ್ಯಾಸ್ ಕಟ್ಟೆ ಮೇಲೆ ಇಟ್ಟು, ಏನೂ ಖಾಲಿ ಆ ಥರ ಏನೂ ಟೋಟಲಾಗಿ ಖಾಲಿ ಮಾಡದೆ ಒಂದು ಚೂರಾದರೂ ಉಳಿಸಿ ಇಟ್ಟು ಮಲಗಬೇಕಂತೆ. ಇನ್ನು 7ನೇ ನಿಯಮ ಹೇಳೋದಾದರೆ, ನಮ್ಮ ಅಡುಗೆ ಮನೆಯನ್ನು ನಾವು ಸದಾ ಸ್ವಚ್ಛವಾಗಿಡಬೇಕು. ಹಾಗೆ ರಾತ್ರಿ ಹೊತ್ತಲ್ಲಿ ಮಲಗುವಾಗ ಸುಮ್ಮನೆ ಎಲ್ಲಂದರಲ್ಲಿ ಪಾತ್ರೆಗಳನ್ನು ಹರಡಿ ಎಲ್ಲಂದರಲ್ಲಿ ಮುಸುರೆ ಎಲ್ಲ ಬಿಟ್ಟು ಹಾಗೆ ಸ್ವಚ್ಛ ಇಲ್ಲದೇ ಇರೋ ಹಾಗೆ ತುಂಬ ಗಲೀಜು ಮಾಡಿಬಿಟ್ಟು ಮಲಗೋ ಹಾಗಿಲ್ಲ. ಕಿಚನನ್ನು ಆದಷ್ಟು ಸ್ವಚ್ಛವಾಗಿಟ್ಟು ರಾತ್ರಿನೇ ಮುಸುರೆ ಪಾತ್ರೆಗಳನ್ನು ವಾಶ್ ಮಾಡಿಬಿಟ್ಟು ನೀಟಾಗಿ ಮನೇನ ಮಾಡಿ ಸಿಂಕ್ ಎಲ್ಲ ಉಜ್ಜಿ ಮಲಗೋದು ತುಂಬಾ ಒಳ್ಳೆಯದು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಅದ್ರ ಜೊತೆಗೆ ನಾವೇ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ, ಸಂತೋಷ ಆಗುತ್ತೆ, ನೆಮ್ಮದಿ ಇರುತ್ತೆ. ಆಮೇಲೆ ಎದ್ದು ಬಂದ ತಕ್ಷಣ ನೋಡಿದಾಗ ಅಯ್ಯೋ ಎಷ್ಟೊಂದು ಕ್ಲೀನಾಗಿದೆ ನಮ್ಮ ಮನೆ, ಎಷ್ಟೊಂದು ಕ್ಲೀನಾಗಿದೆ ನನ್ನ ಅಡುಗೆ ಮನೆ ಅಂತ ನಾವು ಸಡನ್ನಾಗಿ ಮನಸ್ಸು ಬರುತ್ತೆ ನಮಗೆ ಅಡುಗೆ ಮಾಡೋಕ್ಕೆ, ಮುಂದಿನ ಕೆಲಸ ಮಾಡೋಕ್ಕೆ. ಹಾಗೆ ಅವತ್ತಿನ ಪೂರ್ತಿ ದಿನ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಕನ್ನಡಿ ಅಷ್ಟೇ, ಕನ್ನಡಿಯನ್ನು ಕೂಡ ತುಂಬ ಜನ ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಹಾಕ್ಕೊಂಡಿರ್ತಾರೆ ಇರಲಿ ಅಂತ. ಆದರೆ ಯಾವುದೇ ಕಾರಣಕ್ಕೂ ಕನ್ನಡಿಯನ್ನು ನಾವು ಅಡುಗೆ ಮನೆಯಲ್ಲಿ ಇಟ್ಕೋಬಾರ್ದು. ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಇಡೋದ್ರಿಂದ ಋಣಾತ್ಮಕ ಶಕ್ತಿ ಅನ್ನೋದು ಹೆಚ್ಚುತ್ತೆ. ಅಡುಗೆ ಮನೆಗೆ ಏನಾದರೂ ನಾವು ಗ್ಯಾಸ್ ಸ್ಟವ್ ಆನ್ ಮಾಡಿದಾಗ ಕನ್ನಡಿ ಅದರ ಅಪೋಸಿಟ್ಟಾಗಿ ಇದ್ದಾಗ ಅದು ಗ್ಯಾಸ್ ಸ್ಟವ್ನಲ್ಲಿ ಏನು ನಾವು ಬೆಂಕಿ ಹಚ್ಚಿರ್ತೀವಿ, ಏನು ಸ್ಟವ್ ಆನ್ ಮಾಡಿರ್ತೀವಿ, ಆ ಒಂದು ಬೆಂಕಿ ಅಗ್ನಿ ಗ್ಯಾಸ್ ಏನು ಅಗ್ನಿ ಅದು ಕನ್ನಡಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದರಿಂದ ನಮ್ಮ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಅನ್ನೋದು ಹೆಚ್ಚುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಇಡಕೂಡ್ದು. ಇನ್ನು ಕೆಂಪು ಬಟ್ಟೆಯನ್ನು ಕೂಡ ಬಳಸಬಾರ್ದು. ಕೆಂಪು ಬಟ್ಟೆಯನ್ನು ನಾವು ಅಡುಗೆ ಮನೆಯಲ್ಲಿ ಬಳಸೋದ್ರಿಂದ ನಮ್ಮ ಮನೆಯ ಅಭಿವೃದ್ಧಿ ನಿಲ್ಲುತ್ತಂತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆಯನ್ನು ನಾವು ಅಡುಗೆ ಮನೆಯಲ್ಲಿ ಬಳಸಬಾರ್ದು. ಒಂದು ಒರೆಸೋಕ್ಕಾಗಿರ್ಬೋದು ಅಥವಾ ಮಸಿ ಬಟ್ಟೆ ಅಂತ ಯೂಸ್ ಮಾಡ್ಕೋತಿರ್ತೀವಿ, ಇಲ್ಲ ಏನೋ ಒಂದು ಫ್ರಿಜ್ ಮೇಲೆ ಹಾಕಿರ್ತೀವಿ, ಏನೋ ಒಂದು ಕಟ್ಟಿ ಇಟ್ಟಿರ್ತೀವಿ, ಏನೋ ಒಂದು ಕಾಳು ಕಡಿಗಳನ್ನು ಕಟ್ಟಿಟ್ಟಿರ್ತೀವಿ. ಅಂತಹ ಬಟ್ಟೆಗಳು ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆಗಳು ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕೆಂಪು ಬಟ್ಟೆ ಅನ್ನೋದು ನಮ್ಮ ಅಡುಗೆ ಮನೆಯನ್ನು ಸೋಕಬಾರ್ದು. ಹಾಗೆ ನಾವು ನೋಡ್ಕೋಬೇಕು. ಮತ್ತೊಂದು ಹೇಳೋದಾದರೆ, ಶುದ್ಧವಾದ ಗಾಳಿ ಬರೋ ಹಾಗೆ ನಾವು ನಮ್ಮ ಅಡುಗೆ ಮನೆಯನ್ನು ಇಟ್ಕೋಬೇಕಾಗುತ್ತೆ. ಆದಷ್ಟು ಬೆಳಗ್ಗೆ ನಾವು ಅಡುಗೆ ಮಾಡೋಕ್ಕಿಂತ ಮೊದಲು ಗ್ಯಾಸ್ ಸ್ಟವ್ನ ಒಂದು ಸಾರಿ ಪೂಜೆ ಮಾಡಿ ಸ್ವಲ್ಪ ಮಟ್ಟಿಗೆ ಒಂಚೂರು ಅರಿಶಿನ ಕುಂಕುಮ ಹಾಕಿಬಿಟ್ಟು ನಾವು ಹಾಲು ಕಾಯಿಸಿ ಉಕ್ಕಿ ಬಂದ ಮೇಲೆ, ಅಂದರೆ ಉಕ್ಕಿ ಬಂದು ಬೀಳಬೇಕು ಅನ್ನೋದೇನೂ ಇಲ್ಲ, ಉಕ್ಕಿ ಬರಬೇಕು ಹಾಲು, ಆಫ್ ಮಾಡಿ ಇನ್ನು ಮುಂದಿನ ಅಡುಗೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಅಡುಗೆ ಮಾಡೋಕ್ಕಿಂತ ಮೊದಲು ನಾವು ಏನು ಬೆಳಗ್ಗೆ ಹೇಳ್ತೀವೋ ಡೈರೆಕ್ಟಾಗಿ ಮುಖ ತೊಳಿತೀನಿ ನಾವು ಅಡುಗೆ ಮನೆಗೆ ಯಾವುದೇ ಕಾರಣಕ್ಕೂ ನಾವು ಪ್ರವೇಶ ಮಾಡಬಾರ್ದು. ಇದರಿಂದ ಮನೆಯಲ್ಲಿ ದರಿದ್ರತನ ಅಥವಾ ಅರಿಷ್ಟತನ ಅನ್ನೋದು ಹೆಚ್ಚುತ್ತೆ. ಹಾಗಾಗಿ ಆದಷ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕಾಗಲ್ವಾ, ಮಕ್ಕಳಿಗೆ ಹಸ್ಬೆಂಡಿಗೆಲ್ಲ ಬೇಗ ಬೇಗ ಅಡುಗೆ ಮಾಡುವಂಥ ಅವಸರದಲ್ಲಿರ್ತೀವಿ, ಡಬ್ಬಿಗಳನ್ನು ಕಟ್ಟುವಂತಹ ಬಾಕ್ಸ್ ಕಟ್ಟುವಂತಹ ಅವಸರದಲ್ಲಿರ್ತೀವಿ. ಅಂಥ ಸಂದರ್ಭದಲ್ಲಿ ಸಡನ್ನಾಗಿ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಮುಖನಾದರೂ ತೊಳೆದು ಅಡುಗೆ ಮನೆಗೆ ಪ್ರವೇಶ ಕೊಡಬೇಕಾಗುತ್ತೆ. ಇಲ್ಲದೆ ಹೋದರೆ ನಮ್ಮ ಅಡುಗೆ ಮನೆಗೆ ದರಿದ್ರತನ ಅನ್ನೋದು ಒಕ್ಕರಿಸ್ಕೊಳುತ್ತಂತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಖ ತೊಳೆದೆ ಅಡುಗೆ ಮನೆಯ ಒಳಗಡೆ ನಾವು ಹೋಗಬಾರ್ದು. ಮುಖ ತೊಳೆದೆ ನಾವು ಅಡುಗೆ ಮನೆಯ ಯಾವುದೇ ರೀತಿಯ ಕೆಲಸಗಳನ್ನು ನಾವು ಮಾಡಬಾರ್ದು. ಹಾಗೆ ಅಡುಗೆ ಮನೆಯಲ್ಲಿ ಆದಷ್ಟು ಈ ಜಿರಳೆಗಳು ಇಲ್ಲದೆ ಇರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಈ ಜಿರಳೆಗಳು ಇದ್ದರೆ ಅದು ಒಂದು ಕೆಟ್ಟ ಒಂದು ಭವಿಷ್ಯದ ಸಂಕೇತ ಅಂತೆ.
ಜಿರಳೆಗಳು ಒಬ್ಬೊಬ್ಬರು ಮನೇಲಿರುತ್ತೆ, ಸಾಕಷ್ಟು ಜಿರಳೆಗಳು ಹರಿದಾಡ್ತಾ ಇರುತ್ತೆ ಅಡುಗೆ ಮನೇಲಿ. ದಯವಿಟ್ಟು ಆ ಥರ ಮಾತ್ರ ಅಡುಗೆ ಮನೇನ ಇಟ್ಕೋಬೇಡಿ. ಆದಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ. ಜಿರಳೆಗಳು ಹೇಗೆ ಜಾಸ್ತಿ ಆಗುತ್ತೆ, ನಮ್ಮ ಮನೆಯಲ್ಲಿ ಬಡತನ ಆಗಿರ್ಬೋದು, ದರಿದ್ರತನ ಆಗಿರ್ಬೋದು ಅಷ್ಟೇ ಹೆಚ್ಚುತ್ತಂತೆ, ಅನಾರೋಗ್ಯವೂ ಕೂಡ ಹೆಚ್ಚುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಅಡುಗೆ ಮನೆಯಲ್ಲಿ ಜಿರಳೆಗಳು ಆಗದೇ ಇರೋ ಹಾಗೆ, ಒಂದು ಎರಡು ಕಾಣಿಸುತ್ತೆ ಓಕೆ, ಅದು ಬಿಟ್ಟು ಸಾಕಷ್ಟು ಜಿರಳೆಗಳು ಆಗೋ ಥರ ನಾವು ನಮ್ಮ ಮನೆಯನ್ನು ಇಟ್ಕೋಬಾರ್ದು. ಆದಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನನ್ನ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಐ ಹೋಪ್ ನಿಮಗೆಲ್ಲ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಉಪಯುಕ್ತವಾದಂತಹ ಅದ್ಭುತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.